ಕ್ರಿಸ್ತನಲ್ಲಿ ಪ್ರಿಯರೇ, ಈ ತಿಂಗಳ ಮೊದಲನೇ ದಿನದಲ್ಲಿ ಸಂದೇಶ ತರುವುದಕ್ಕೆ ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಈ ತಿಂಗಳ ಪೂರ್ತಿಯಾಗಿ ನಿಮ್ಮ ಕುಟುಂಬವನ್ನು ಪರಲೋಕ ದೇವರು ಸನ್ಮಾನಿಸ್ತಾನೆ. ಇಬ್ರಿಯರು ಬರೆದ ಪತ್ರಿಕೆಯಲ್ಲಿ 11ನೇ ಅಧ್ಯಾಯದಲ್ಲಿ 11ನೇ ವಚನ ನಾವು ಓದುವಂತರಾಗಿದೆ. ಇದಲ್ಲದೆ ಸಾರಳು ವಾಗ್ದಾನ ಮಾಡಿದ ಆತನ ನಂಬತಕ್ಕವೆಂದೆನಿಸಿ ತಾನು ಪ್ರಾಯ ಮೀರಿದವಳಾಗಿದ್ದರೂ ನಂಬಿಕೆಯಿಂದಲ ಗರ್ಭವತಿಯಾಗುವುದಕ್ಕೆ ಶಕ್ತಿಯನ್ನು ಹೊಂದಿದಳು. ದೇವರಿಗೆ ಸ್ತೋತ್ರದಲ್ಲಿ ವಾಗ್ದಾನದ ಫಲವನ್ನು ಹೊಂದುವುದಕ್ಕೆ ಸಾರಳು ಶಕ್ತಿ ಮೀರಿದಳು ಗರ್ಭವತಿ ಆಗುವುದಕ್ಕೆ. ಆಕೆ ಗರ್ಭದಲ್ಲಿ ನೋಡ್ಬೇಕಾದ ಗರ್ಭಚೀಲ ಹಿಂದೋಗಿತ್ತು, ಮುಟ್ಟು ನಿಂತೋಗಿತ್ತು. ಮಕ್ಕಳು ಏರುವುದಕ್ಕೆ ಸಾಧ್ಯವಾಗದೇ ಇರುವಂಥ ಸಂದರ್ಭದಲ್ಲಿ ಅಸಾಧ್ಯವಾಗದೇ ಇರೋದು ಸಾಧ್ಯವಾಗುವಂತೆ ಸಾರಳ ಗರ್ಭವನ್ನು ಬಲಪಡಿಸಿ ಇಲ್ಲದಿರೋದನ್ನು ಉತ್ಪತ್ತಿ ಮಾಡುವುದೇ ದೇವರ ಕರದಲ್ಲಿ ಆಗಿರುತ್ತೆ. ಹಾಗಾದರೆ ಅವ ಸಾರಳ ನಂಬಿಕೆ, ಅಬ್ರಾಹ್ಮನ ನಂಬಿಕೆ. ಅಬ್ರಾಹ್ಮನಿಗೆ 100 ವರ್ಷವಾದರೂ ನಂಬಿಕೆ ಕುಂದಲಿಲ್ಲ. ಸಾರಳಿಗೆ 90 ವರ್ಷ ಮೇಲಾದರೂ ಕೂಡ ನಂಬಿಕೆ ಕುಂದಲಿಲ್ಲ. ಆ ನಂಬಿಕೆ ಅನ್ನೋದು ವಾಗ್ದಾನ ಫಲವನ್ನು ಅಬ್ರಾಹ್ಮನು ಹೊಂದಿಕೊಂಡರು. ಈ ಸಂದೇಶ ಕೇಳಿದ ಪ್ರಿಯರೇ, ಆಗದೆ ಇರೋದು, ಅಸಾಧ್ಯ ಆಗದೆ ಇರೋದು, ನಡೀದೇ ಇರೋದು, ನೋಡದೇ ಇರೋದು, ಗ್ರಹಿಸ್ಕೊಳ್ಳದೇ ಇರೋದು ಸಾರಳ ಜೀವಿತದಲ್ಲಿ ಪರಲೋಕ ದೇವರು ಆಶೀರ್ವಾದ ಮಾಡುವಂತರಾಗಿರುವುದಾದ್ರೆ, ನಿನ್ನ ಜೀವಿತದಲ್ಲಿ ಇದುವರೆಗೂ ನಡೀದೇ ಇರೋದು, ಆಗದೆ ಇರೋದು, ನೀನು ನೋಡದೇ ಇರೋದು, ನಿನ್ನ ಕುಟುಂಬದಲ್ಲಿ, ನಿನ್ನ ಜೀವಿತದಲ್ಲಿ ದೇವರ ಕರದಿಂದ ನಿನ್ನನ್ನು ಸನ್ಮಾನಿಸಲು ಹೋಗ್ತಾ ಇದ್ದಾನೆ. ಅವಮಾನಗಳ ಮಧ್ಯದಲ್ಲಿ, ನಿಂದೆಗಳ ಮಧ್ಯದಲ್ಲಿ, ಶತ್ರುಗಳ ಮಧ್ಯದಲ್ಲಿ, ವೈರಿಗಳ ಮಧ್ಯದಲ್ಲಿ ನಿನ್ನನ್ನು ಬಾಲವನ್ನಲ್ಲ ದೇವರು ತಲೆಯಾಗಿ ಆಶೀರ್ವದಿಸ್ತಾನೆ. ದೇವರಿಗೆ ಸ್ತೋತ್ರವಲ್ಲಿ. ಅದೇ ಇಬ್ರಿಯರು ಬರೆದ ಪತ್ರಿಕೆಯಲ್ಲಿ 11ನೇ ಅಧ್ಯಾಯದಲ್ಲಿ 23ನೇ ವಚನ ನಾವು ಓದುವಂತರಾಗಿರೋಣ. ಮೋಶೆ ಹುಟ್ಟಿದಾಗ ಅವನ ತಂದೆ ತಾಯಿಗಳು ಕೂಸು ಸುಂದರವಾಗಿದೆ ಎಂದು ನೋಡಿ ಅಪ್ಪನಿಗೆ ಭಯಪಡದೆ ನಂಬಿಕೆಯಿಂದಲೇ ಅವನನ್ನು 3 ತಿಂಗಳು ಬಚ್ಚಿಟ್ಟಿದ್ದರು. ದೇವರಿಗೆ ಸ್ತೋತ್ರವಾಗಿ. ಇದು ಇಬ್ರಿಯರು ಬರೆದ ಪತ್ರಿಕೆಯಲ್ಲಿ 23ನೇ ವಚನ ನಾವು ಧ್ಯಾನ ಮಾಡಬೇಕಾದ್ರೆ, ಮೋಶೆ ಬಹಳ ಸುಂದರವುಳ್ಳವನಾಗಿರ್ತಾನೆ. ಆದರೆ ಪಾರೋನ ರಾಜ ಏನು ಕಟ್ಟಲೆ ಮಾಡ್ತಾನೆ ಅಂದರೆ, ಗಂಡು ಮಕ್ಕಳನ್ನ ಸಂಹಾರ ಮಾಡ್ಬೇಕಂತ ಸಂದೇಶ ಹೊರಡಿಸ್ತಾನೆ. ಎಲ್ಲ ಗಂಡ ಮಕ್ಕಳನ್ನು ಸಾಯಿಸ್ಕೊಂಡು ಬರ್ತಾ ಇರುವಾಗ ಸುಂದರವಾಗಿರುವಂತ ಮೋಶೆಯನ್ನು ತನ್ನ ತಾಯಿ 3 ತಿಂಗಳು ಬಚ್ಚಿಡ್ತಾರೆ. ಯಾವ ಪಾರೋನನು ಮೋಶೆಯನ್ನು ಸಾಯಿಸ್ಬೇಕಂತ ಆಲೋಚನೆ ಮಾಡಿದ್ನೋ, ಶತ್ರುವಿನ ಮನೆಯಲ್ಲೇ ಮೋಶೆ 40 ವರ್ಷ ಬೆಳೆಸುವುದಕ್ಕೂ ದೇವರು ಕೃಪೆಯನ್ನು ದಯಪಾಲಿಸ್ತಾನೆ. ಶತ್ರುವಿನ ಮನೆಯಲ್ಲಿ ತನ್ನ ತಾಯಿ ಮೂಲಕವಾಗಿ ಅಲ್ಲೇ ಇಟ್ಕೊಂಡು ಮೋಶೆ ಸುರಕ್ಷಿತವಾಗಿ ದೇವರು ಬೆಳೆಸಕ್ಕೆ ಸಹಾಯ ಮಾಡ್ತಾನೆ. ಕಾರಣ ಏನಂದ್ರೆ, ತನ್ನ ತಾಯಿಯ ನಂಬಿಕೆ ದೇವರ ಮೇಲೆ. ಹಾಗಾದ್ರೆ ಈ ನಂಬಿಕೆ ಅನ್ನೋದು ಸಾಯುವಂತ ದಯಪಾಲಿಸುವುದಿಲ್ಲ. ದೇವರಿಗೆ ಸ್ತೋತ್ರದಲ್ಲಿ ದೀರ್ಘ ಆಯುಷ್ಕಾಲ ದೇವರು ದಯಪಾಲಿಸುವಂತನಾಗಿದ್ದಾನೆ. ಸಾರಳ ಗರ್ಭವನ್ನು ಆಶೀರ್ವದಿಸಿ ದೇವರು ಅಬ್ರಾಹ್ಮನ ನಂಬಿಕೆ ನೋಡಿ ವಾಗ್ದಾನ ಪುತ್ರವನ್ನು ದಯಪಾಲಿಸಿದೇವನು. ಅಬ್ರಾಹ್ಮನೇ, ನೀನು ಯಾರನ್ನ ಆಶೀರ್ವದಿಸ್ತೇ ನಾನು ಆಶೀರ್ವದಿಸ್ತೇನೆ. ಅಬ್ರಾಹ್ಮನ ಸಂತತಿಯನ್ನು ದೇವರು ಹೆಚ್ಚಿಸಿದರು. ಇನ್ನು ಮೋಶೆ ನೋಡಿದರೆ ಶತ್ರುವಿನ ಮಧ್ಯದಲ್ಲಿ, ಶತ್ರುವಿನ ಮನೆಯಲ್ಲೇ ತನ್ನ ತಾಯಿ ಮೂಲಕವಾಗಿ ಪರಲೋಕದ ತಂದೆ ದೇವರು ಪೋಷಿಸಿದ್ದಾರೆ. ಅಂದ್ರೆ ಇದು ಆಶ್ಚರ್ಯಕರವಾದ ರೀತಿಯಲ್ಲಿ ಆಗಿರುತ್ತೆ. ಈ ಸಂದೇಶ ಕೇಳುವಂತ ಪ್ರಿಯರೇ, ಪ್ರತಿಕೂಲದ ಮಧ್ಯದಲ್ಲಿ ನೀನು ದಾಟುವಾಗಿರುವುದಾದ್ರೆ, ನೀರಿನಲ್ಲಿ ದಾಟುವಾಗಿರುವುದಾದ್ರೆ, ನಿನ್ನ ಜೀವಿತದಲ್ಲಿ ಹಿಂಸೆ ಇರುವುದಾದ್ರೆ, ನಿನ್ನ ಬಾಧೆ ಇರುವುದಾದ್ರೆ, ನನ್ನ ಜೀವಿತ ಅಷ್ಟೇ ಅಂತ ಹೇಳುವಾಗ, ದೇವರ ಮೇಲೆ ನಿನ್ನ ನಂಬಿಕೆ ಇಡುವಾಗ, ನಿನ್ನ ನಂಬಿಕೆಯಿಂದ ದೇವರು ನಿನ್ನ ಉದ್ಧಾರ ಮಾಡುವಂತನಾಗಿರ್ತಾನೆ. ನಿನ್ನ ದೇವರು ಸಮೃದ್ಧಿಗೊಳಿಸುವಂತನಾಗಿರ್ತಾನೆ. ಸ್ತೋತ್ರ. ಈ ತಿಂಗಳ ಸಂದೇಶ ನಂಬಿಕೆ ನಿನ್ನ ಜೀವಿತದಲ್ಲಿ ಆಶೀರ್ವಾದ ಕೊಡುತ್ತೆ. ನಂಬಿಕೆ ನಿನ್ನ ಜೀವಿತದಲ್ಲಿ ಸಮೃದ್ಧಿಗೊಳಿಸುತ್ತೆ. ನಂಬಿಕೆ ನಿನ್ನ ಜೀವಿತದಲ್ಲಿ ಪ್ರತಿಫಲ ದೇವರು ಕೊಡ್ತಾನೆ. ಹಾಗಾದರೆ ಈ ಸಂದೇಶ ಕೇಳಿದಂಥ ನಿಮ್ಮೆಲ್ಲರನ್ನು ದೇವರು ಆಶೀರ್ವಿಸಲಿ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡುವಂತರಾಗಿರೋಣ. ಪರಲೋಕ ಉಂಟು ಮಾಡಿದ ಸರ್ವಶಕ್ತಿಗಳನ್ನು ನನ್ನ ಕರ್ತನೆ ಆಶೀರ್ವದಿಸಲ್ಪಟ್ಟಂತ ಈ ಒಳ್ಳೆಯ ಸಮಯದಲ್ಲಿ ಕರ್ತನೆ ಸ್ತೋತ್ರ. ಈ ಸಂದೇಶ ಕೇಳುವಂತ ಕೆಲವು ಕುಟುಂಬಗಳನ್ನು ನಿಮ್ಮ ಕರದಲ್ಲಿ ಒಪ್ಪಿಸ್ಕೊಡ್ತಾ ಇದ್ದೀವಿ ಸ್ವಾಮಿ. ಹೌದಪ್ಪ, ಈ ತಿಂಗಳ ಮೊದಲನೇ ಸಂದೇಶ ನಂಬಿಕೆ ಕುರಿತು ನೀವು ಮಾತನಾಡಿದ್ದೀರ ತಂದೆ ಸ್ತೋತ್ರ. ಹೌದಪ್ಪ, ಸಾರಳ ಗರ್ಭವನ್ನು ಆಕೆ ನಂಬಿಕೆಯಿಂದ ಆಶೀರ್ವದಿಸಿದಿರ. ಅಬ್ರಾಹ್ಮನ್ 100 ವರ್ಷ ಆದರೂ
ಆತನ ನಂಬಿಕೆಯಿಂದ ಆತನ ಸಂತತಿಯನ್ನು ಹೆಚ್ಚಿಸಿದಿರಾ. ಮೋಶೆ ತನ್ನ ತಾಯಿ ತಂದೆ ನಂಬಿಕೆಯಿಂದ ದೇವರು ಕಾಪಾಡಿದಕ್ಕಾಗಿ ಸ್ತೋತ್ರ ಮಾಡ್ತೇನೆ. ಹೌದಪ್ಪ, ಈ ಸಂದೇಶ ಮೂಲಕವಾಗಿ ಕೆಲವು ಕುಟುಂಬಗಳು ಆಶೀರ್ವದಿಸಲ್ಪಡಲಿ, ಕೆಲವು ಕುಟುಂಬಗಳು ಬಿಡುಗಡೆ ಕಾಣಲ್ಪಡಲಿ. ಕರ್ತನೆ, ಕೆಲವು ಕುಟುಂಬಗಳು ಕರ್ತನೆ ಯೇಸಪ್ಪ ನೀವು ಸನ್ಮಾನಿಸುವಂತರಾಗಬೇಕೆಂದು ಪ್ರಭು ಯೇಸು ಕ್ರಿಸ್ತನ ಮೂಲಕವಾಗಿ ಕೇಳುತ್ತಾ ಇದ್ದೇನೆ ನಮ್ಮ ಜೀವನ ಒಳ್ಳೆಯ ತಂದೆಯೇ. ಆಮೆನ್.